ಮಂಗಳೂರು ವಕೀಲರ ಸಂಘ, ವಕೀಲರಾದ ಬಿ ಗಂಗಾಧರ್ ಸರ್ ಹಾಗೂ ಮಂಗಳೂರು ವಕೀಲರ ಸಂಘದ ಎಲ್ಲ ಸಮಿತಿಯ ಸದಸ್ಯರು ಇವತ್ತು ಈ ಒಂದು ಹಲ್ಲೆಯನ್ನು ಖಂಡಿಸಿ ಇವತ್ತು ಮೌನವಾದಂತಹ ಪ್ರತಿಭಟನೆಯನ್ನು ನಾವು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೇವೆ. ಆನಂತರ 12 ಗಂಟೆಗೆ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿ ಸಲ್ಲಿಸುವಂಥ ಒಂದು ಕಾರ್ಯವನ್ನು ನಾವು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ನಿರಂತರವಾಗಿ ವಕೀಲರ ಮೇಲೆ ಆಗುವಂತಹ ಹಲ್ಲೆಯನ್ನು ಖಂಡಿಸುವಂತಹ ಕರ್ತವ್ಯ ನಮ್ಮೆಲ್ಲ ವಕೀಲರದಾಗಿದೆ. ಯಾಕೆಂದರೆ ವಕೀಲರಿಗೆ ಯಾವುದೇ ರೀತಿಯಾದಂಥ ಭದ್ರತೆಗಳಿಲ್ಲ ಎಂಬುವಂಥದ್ದು ಈ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಹಾಲಿ ಸದಸ್ಯರು, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಮಾಜಿ ಸದಸ್ಯರು ಆದಂತಹ ಹಾಗೂ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ನ ಮಾಜಿ ಅಧ್ಯಕ್ಷರು ಕೂಡ ಆಗಿರುವಂತಹ ಸದಾಶಿವ ರೆಡ್ಡಿ ಅವರ ಮೇಲೆ ಆದಂಥ ಹಲ್ಲೆ ನಮಗೆ ಅದನ್ನು ತೋರಿಸಿಕೊಡ್ತದೆ. ಸೊ ಇಂತಹ ಹಲ್ಲೆಯನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮಂಗಳೂರು ವಕೀಲರ ಸಂಘದ ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ಈ ಒಂದು ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸಿದ್ದೇವೆ. ಮುಂದೆ 12 ಗಂಟೆಗೆ ನಡೆಯುವಂತಹ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಮನವಿಯಲ್ಲಿ ಕೂಡ ನಾವೆಲ್ಲ ಭಾಗವಹಿಸಿ ಈ ಒಂದು ಪ್ರತಿಭಟನೆ ಖಂಡಿತವಾಗಿ ಖಂಡಿಸಿ ನಾವೆಲ್ಲ ಆತ್ಮೀಯರೇ, ನಮ್ಮ ಅಧ್ಯಕ್ಷರು ಹೇಳಿದರು, ಮಾಜಿ ಸದಸ್ಯರಾದಂತಹ ಶ್ರೀ ಇಬ್ರಾಹಿಂ ಸಾರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಹೇಳಿಕೊಂಡರು. ನನ್ನ ಮಿತ್ರರಾದಂಥ ಸದಾಶಿವ ರೆಡ್ಡಿಯವರ ಮೇಲೆ ಆದಂಥ ಹಲ್ಲೆಯನ್ನು ಖಂಡಿಸಿ ನಾವಿವತ್ತು ಈ ಒಂದು ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ವಕೀಲರಿಗೆ ಅಷ್ಟು ರಕ್ಷಣೆ ಇಲ್ಲ ಎನ್ನುವಂಥದ್ದು ನಮಗೆ ಗೊತ್ತಿರುವಂಥ ವಿಚಾರ. ಅದಕ್ಕೆ ನಮ್ಮನ್ನು ನಾವೇ ರಕ್ಷಣೆ ಮಾಡುವಂಥ ಕಾಲ ಈಗ ಬಂದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೂ ಕೂಡ ನಮ್ಮ ವಕೀಲ ವೃಂದಕ್ಕೆ ಇಂತಹ ಘಟನೆ ಆಗಬಾರ್ದು, ಅದನ್ನು ಏನಾದರೂ ಮಾಡಿ ನಾವು ಅದನ್ನು ತಡೆಯುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಡೆದಂಥ ಹಲ್ಲೆಗೆ ನಾವು ಅದನ್ನು ಖಂಡಿಸಿ ಇವತ್ತು ನಾವೆಲ್ಲರೂ ಸೇರಿ ಇಲ್ಲಿ ಒಂದು ಮೌನ ಪ್ರತಿಭಟನೆಯನ್ನು